ಗ್ಯಾರಂಟಿ ನಡುವೆ ಟೀಚರ್ಸ್ ನೇಮಕಾತಿ ಮರಿತ ರಾಜ್ಯ ಸರ್ಕಾರ. ರಾಜ್ಯದಲ್ಲಿ ಸಾವಿರಾರು ಶಿಕ್ಷಕರ ಹುದ್ದೆ ಖಾಲಿ ಇದ್ರೂ ನೇಮಕಾತಿ ನಡೀತಾ ಇಲ್ಲ. ಸರ್ಕಾರ ಬಂದು 1.5 ವರ್ಷ ಕಳೆದ್ರು ಶಿಕ್ಷಕರ ನೇಮಕಾತಿಗೆ ಸರ್ಕಾರ ಹಿಂದೇಟು ಹಾಕ್ತಾ ಇದೆ. ಪ್ರಸ್ತುತ ರಾಜ್ಯದಲ್ಲಿ ಸುಮಾರು 60,000 ಶಿಕ್ಷಕರ ಕೊರತೆ ಇದೆ. ಸುಮಾರು 10,000ಕ್ಕೂ ಅಧಿಕ ಶಿಕ್ಷಕರು ನಿವೃತ್ತಿಯ ಹಂತದಲ್ಲಿದ್ದಾರೆ. ಸಾವಿರಾರು ಮಂದಿ ನಿವೃತ್ತಿ ಹೊಂದಿದ್ರೆ ಮತ್ತಷ್ಟು ಶಿಕ್ಷಕರ ಕೊರತೆ ಆಗುತ್ತೆ. ರಾಜ್ಯದಲ್ಲಿ ಸುಮಾರು 47,000 ಸರ್ಕಾರಿ ಶಾಲೆಗಳು, 2 ಲಕ್ಷಕ್ಕೂ ಅಧಿಕ ಶಿಕ್ಷಕ ಹುದ್ದೆಗಳ ಆಕಾಂಕ್ಷಿಗಳಿದ್ದಾರೆ. ಹೀಗಿದ್ರೂ ಶಿಕ್ಷಕರ ನೇಮಕಾತಿ ಬಗ್ಗೆ ಸರ್ಕಾರ ತಲೆ ಕೆಡಿಸಿಕೊಳ್ತಾ ಇದೆ. ಗ್ಯಾರಂಟಿ ನಡುವೆ ಟೀಚರ್ಸ್ ನೇಮಕಾತಿಯನ್ನ ರಾಜ್ಯ ಸರ್ಕಾರ ಮರಿತಾ, ಸಾವಿರಾರು ಶಿಕ್ಷಕರ ಹುದ್ದೆ ರಾಜ್ಯದಲ್ಲಿ ಖಾಲಿ ಇದ್ರೂ ಕೂಡ ನೇಮಕಾತಿ ನಡೀತಾ ಇಲ್ಲ. ಸುಮಾರು 60,000 ಶಿಕ್ಷಕರ ಕೊರತೆ ರಾಜ್ಯದಲ್ಲಿದೆ. ರಾಜ್ಯದಲ್ಲಿ ಸುಮಾರು 47,000 ಸರ್ಕಾರಿ ಶಾಲೆಗಳಿದೆ. 2 ಲಕ್ಷಕ್ಕೂ ಅಧಿಕ ಶಿಕ್ಷಕ ಹುದ್ದೆಗಳ ಆಕಾಂಕ್ಷಿಗಳಿದ್ದಾರೆ. ಹೀಗಿದ್ರೂ ಶಿಕ್ಷಕರ ನೇಮಕಾತಿ ಬಗ್ಗೆ ಸರ್ಕಾರ ಯಾಕೆ ತಲೆ ಕೆಡಿಸ್ಕೊತಾ ಇಲ್ಲ? ಹಲವು ಬಾರಿ ಶಿಕ್ಷಣ ಸಚಿವರಿಗೆ ಪತ್ರ ಬರೆದ್ರೂ ಸಹ ಏನೂ ಪ್ರಯೋಜನ ಆಗ್ತಾ ಇಲ್ಲ. ತುಂಬಾ ದಿನಗಳಿಂದ ನಾವು ಶಿಕ್ಷಕರ ನೇಮಕಾತಿ ಆಗಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರಿ. ಹಿಂದಿನ ಸರ್ಕಾರದಲ್ಲಿ ಸರಿಸುಮಾರು 15,000 ವೇಕೆನ್ಸಿಯನ್ನ ಹಿಂದಿನ ಸರ್ಕಾರದಲ್ಲಿ ತುಂಬಿದ್ರು, ಸೊ ಫಿಲಪ್ ಮಾಡಿದ್ರು. ಬಟ್ ಆ ಸರ್ಕಾರದಲ್ಲಿ ಒಂದಿಷ್ಟು ಕೋರ್ಟ್ ಸಮಸ್ಯೆ ಆಯ್ತು. ಅದಾದ ನಂತರ ಅದು ಈ ಸರ್ಕಾರ ಬಂದ ಮೇಲೆ ಅದನ್ನ ಕೋರ್ಟ್ ಕ್ಲಿಯರ್ ಮಾಡಿ ಅವ್ರಿಗೆ ಆರ್ಡರ್ ಕೊಟ್ಟರು. ಸೊ ಅದೇ ಆರ್ಡರ್ನ ಇವರು ಏನಪ್ಪಾ ಅಂದ್ರೆ ಈ ಸರ್ಕಾರದವರು ನಾವೇ ಫಿಲಪ್ ಮಾಡಿವಿ ಅಂತಕ್ಕಂಥ ಒಂದು ಮನೋಭಾವನೆ ಒಳಗ ತುಂಬಾ ಜನಕ್ಕೆ ಏನಪ್ಪಾ ಅಂದ್ರೆ ಇದೊಂದು ಅನ್ಯಾಯ ಆಗ್ತಾ ಇದೆ. ಸರಿಸುಮಾರು 65,000 ವೇಕೆನ್ಸಿ ಸದ್ಯದಲ್ಲಿ ಏನಪ್ಪಾ ಅಂದ್ರೆ ಖಾಲಿ ಇದೆ. ಇನ್ನು ಮುಂದಿನ ಒಂದು ಮಾರ್ಚ್ ಒಳಗ ಮತ್ತೆ 40,000 ವೇಕೆನ್ಸಿ ಖಾಲಿ ಇದೆ. ಸರಿಸುಮಾರು 1 ಲಕ್ಷ ವೇಕೆನ್ಸಿಗಳು ಖಾಲಿ ಇಟ್ಟುಕೊಂಡು ಕೇವಲ ಇವರು ಅತಿಥಿ ಶಿಕ್ಷಕರನ್ನ ಇಟ್ಟುಕೊಂಡು ಅದ್ರ ಮೇಲೆ ಏನಪ್ಪಾ ಅಂದ್ರೆ ಹೋಗ್ತಾ ಇದ್ದಾರೆ. ಈ ಒಂದು ಕಾರಣಕ್ಕಾಗಿ ಅತಿಥಿ ಶಿಕ್ಷಕರನ್ನ ಇಟ್ಟುಕೊಂಡು ನೀವೇನು ಇದನ್ನ ನಡೆಸ್ತಾ ಇದ್ರಲ್ಲ ಸ್ಕೂಲು, ಇದರಿಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ. ಯಾಕೆ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ಈ ಒಂದು ಸರ್ಕಾರ ಬಂದ ಮೇಲೆ 20 ತಿಂಗಳಲ್ಲಿ ಒಬ್ಬ ಶಿಕ್ಷಕರನ್ನು ನೇಮಕಾತಿ ಮಾಡಿಲ್ಲ. ಇವತ್ತು ನಾನು ಯಾದಗಿರಿ ಜಿಲ್ಲೆಯ ಪರವಾಗಿ ಮಾತಾಡೋದಾದರೆ 3,300 ಶಿಕ್ಷಕರ ಕೊರತೆ ಇದೆ. ಕರ್ನಾಟಕದಲ್ಲಿ ಸುಮಾರು 4,070 ಶೂನ್ಯ ಶಿಕ್ಷಕರ ಶಾಲೆಗಳಿದೆ. ಎಲ್ಲ ಕಡೆ ಗೆಸ್ಟ್ ಟೀಚರ್ನ ಹಾಕ್ಕೊಂಡು ಶಿಕ್ಷಕರ ನೇಮಕಾತಿ ಮಾಡದೆ ಬಡವರು ಮಕ್ಕಳಿಗೆ ಅನ್ಯಾಯ ಮಾಡ್ತಕ್ಕಂಥ ಸರ್ಕಾರದ ನಿಲುವು ಬಹಳ ಖಂಡನೀಯವಾಗಿದೆ. ಯಾಕಂತಂದ್ರೆ ಭಾಳಷ್ಟು 2.5 ಲಕ್ಷ ಜನ ಶಿಕ್ಷಕ ಆಕಾಂಕ್ಷಿಗಳಿದ್ದಾರೆ. ಈಗಾಗಲೇ 65,000 ಶಿಕ್ಷಕರ ಕೊರತೆ ಇದೆ. ಆದರೂ ಕೂಡ ಒಂದು 30,000 ಶಿಕ್ಷಕರನ್ನು ನೇಮಕಾತಿ ಮಾಡದೆ ಕಾಲಹರಣ ಮಾಡ್ತಾ ಇದೆ ಈ ಸರ್ಕಾರ. ಹಲವಾರು ಬಾರಿ ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ಮನೆಗೆ ಹೋಗಿ 3-4 ಸಾರಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಆದರೂ ಅದಕ್ಕೆ ಸ್ಪಂದನೆ ಮಾಡಿಲ್ಲ. ನೇಮಕಾತಿ ಮಾಡ್ತೀವಿ, ದಿನ ಒಂದು ಹೇಳಿಕೆ ಕೊಡ್ತಾರೆ, 5,000 ನೇಮಕಾತಿ, 10,000 ನೇಮಕಾತಿ, 20,000 ನೇಮಕಾತಿ ಅಂತಂದು ಹೇಳಿಕೆ ಮಾತ್ರ ಕೊಡ್ತಾ ಇದ್ದಾರೆ. ಇದರಿಂದ ಯಾವುದೇ ಆಕಾಂಕ್ಷಿಗಳಿಗೆ ಪರಿಹಾರ ಸಿಗ್ತಾ ಇಲ್ಲ. ಹಲವಾರು ವರ್ಷಗಳಿಂದ ಏಜ್ ಬಾರ್ ಆಗ್ತಾ ಇದೆ. ಅಂಥವ್ರು ಭಾಳಷ್ಟು ಜನ, ಸುಮಾರು ಒಂದು 50,000 ಜನರಿದ್ದಾರೆ. 10 ವರ್ಷ 15 ವರ್ಷ ನೇಮಕಾತಿ ಇಲ್ಲದೆ ಹಾಗೆ ಇಟ್ಕೊಂಡು ಕುಂತ್ಕೊಂಡ್ರೆ ಓದಿ ಶಿಕ್ಷಣಕ್ಕೆ ಬೆಲೆ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಬಡವರ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಎಲ್ಲ ಬಡವರ ಮಕ್ಕಳು ಕೂಡ ಇವತ್ತು ಖಾಸಗಿ ಶಾಲೆಗಳಿಗೆ ಹೋಗೋದಕ್ಕೆ ಸರ್ಕಾರವೇ ದಾರಿ ಮಾಡಿ ಕೊಡ್ತಾ ಇದೆ. ಸರ್ಕಾರವು ಇವತ್ತು ಸರ್ಕಾರಿ ಶಾಲೆಗಳ ಪರ ಇರದೆ ಖಾಸಗಿ ಶಾಲೆಗಳಿಗೆ ಅನುಕೂಲವಾಗ್ತಕ್ಕಂಥ ಕೆಲಸ ಮಾಡ್ತಾ ಇದೆ.